ನಮಸ್ಕಾರ, ಧಾರವಾಡ ದೇಸಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಹೊಲಕ್ಕೆ ಬಂದಿದ್ದೆ. ಈ ಮೆಣಸಿಕಾಯಿ ಡಬ್ಗಾಯಿ ಅಂಥೇಳಿ ಇವು ಚಳಿಗಾಲದಲ್ಲಿ ಮಾತ್ರ ಇರ್ತಾವೆ. ಇವು ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬ ಬೆಳೀತಾರೆ. ಈ ಮೆಣಸಿಕಾಯಿನ ಫ್ರೆಶ್ ಆಗಿ ಹರ್ಕೊಂಬಂದು ಇವತ್ತು ಕಲ್ಲಿನಲ್ಲಿ ಅರೆದು ನಾನು ಖಾರ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1/4 kg ಆಗುವಷ್ಟು ಕೆಂಪು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಇವಕ್ಕೆ ಡಬ್ಗಾಯಿ ಅಂತಾರೆ. ಇವು ಖಾರ ಇರಂಗಿಲ್ಲ, ಆದರೆ ಕೆಂಪುಕಾಯಿ ಚಟ್ನಿ ಇದು ಭಾಳ ರುಚಿ ಆಗ್ತೈತಿ. ಈ ಮೆಣಸಿಕಾಯಿನ ಹುರಿತಾ ಇದ್ದೀನಿ. ಇದಕ್ಕಿಂತ ಮೊದಲು 1/2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಕೆಂಪು ಕಲರ್ ಬರಬೇಕು, ಅಷ್ಟು ಹುರಿಬೇಕು. ಈ ಪ್ಲೇಟಿಗೆ ತೆಗಿತಾ ಇದ್ದೀನಿ ಇವನ್ನ ಮೆಂತ್ಯ ಕಾಳನ್ನು. ಇವಾಗ ಈ ಮೆಣಸಿಕಾಯನ್ನ ಹುರಿಯೋಣ. ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈ ಮೆಣಸಿಕಾಯಿನ ಹುರಿಯುವಾಗ ಯಾವಾಗಲೂ ಸಣ್ಣ ಉರಿಯಲ್ಲಿ ಹುರಿಬೇಕು. ಮತ್ತು ಕಬ್ಬಿಣದ ಇವು ಚಪಾತಿ ರೊಟ್ಟಿ ಮಾಡ್ತೀವಲ್ಲ, ತವೆಯಲ್ಲಿನ ಹುರಿದ್ರೆ ಮೆತ್ತಗಾಗಿ ಹುರಿತಾವೆ. ಹೊತ್ತಿಸ್ಬಾರ್ದು, ಹೊತ್ತಿರ್ಲಾರ್ದಂಗೆ ಹುರಿಬೇಕು. ಸ್ವಲ್ಪ ಹುರಿದಿದ್ದಾವೆ. ಆವಾಗಲೇ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ ಎಣ್ಣೆಯನ್ನು. ಇವಾಗ ಇನ್ನೂ 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಒಟ್ಟು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈ ಥರ ಹಿಡಿದ್ರೆ ಪೂರ್ತಿಯಾಗಿ ಬಿಸಿ ಇರಬೇಕು. ಅವು ಅಷ್ಟರವರೆಗೂ ಹುರಿಬೇಕು, ಹೊತ್ತು ಮಟ ಹುರಿಬಾರ್ದು. ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಈ ಹುಣಸೆ ಹಣ್ಣನ್ನು 1 ನಿಂಬೆ ಗಾತ್ರದಷ್ಟು ತಗೊಂಡಿದ್ದೀನಿ. ಕರಿಬೇವು, ಇಂಗು 1 ಚಿಟಿಕೆ, ಮೆಂತ್ಯಕಾಳು ಆವಾಗಲೇ ಹುರಿದಿದ್ದೀನಲ್ಲ ಅವನ್ನ ಮತ್ತೆ ಹೊಳ್ಳಿ ಅದಕ್ಕೆ ಹಾಕಿ ಇದೆಲ್ಲ ಹಾಕಿಂದ ಗ್ಯಾಸ್ ಆಫ್ ಮಾಡಿ ಬಾಯಿ ಮುಚ್ಚಿ ಹಾಗೆ ಬಿಡ್ತಾ ಇದ್ದೇನೆ. ಅಂದರೆ ಮೆಣಸಿಕಾಯಿ ಮೆತ್ತಗಾಗಿರ್ತಾವೆ, ಹರಿಲಿಕ್ಕೆ ಈಸಿ ಆಗ್ತೈತಿ. ಮೆಣಸಿಕಾಯಿ ಹುರಿದಿಟ್ಟಿದ್ದೆಲ್ಲ ಅವು ಹರಿಯವು. ಇವನ್ನ ಹರಿತಾ ಇದ್ದೀನಿ. ಈಗ 1.5 ಟೇಬಲ್ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ 2 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ, ಉಪ್ಪು ರುಚಿಗೆ ತಕ್ಕಷ್ಟು. ಇದರಲ್ಲಿ ಹುಣಸೆ ಹಣ್ಣನ್ನು ಮೊದಲೇ ಹಾಕಿದ್ದೀನಿ, ಮತ್ತು ಇಂಗನ್ನು ಹಾಕಿದ್ದೆ, ಮತ್ತು ಮೆಂತ್ಯ ಕಾಳನ್ನು ಹಾಕಿದ್ದೆ. ಇವಾಗ ಇದನ್ನು ಅರಿತಾ ಇದ್ದೀನಿ. ಬೆಲ್ಲನ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಜಾಸ್ತಿ ಬೇಕಂದವರು ಜಾಸ್ತಿ ಹಾಕ್ಕೋಬೋದು, ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಈ ಚಟ್ನಿಯನ್ನು 1 ವಾರದವರೆಗೂ ಹಾಗೆ ಹೊರಗಡೆ ಫ್ರಿಜ್ನಲ್ಲಿ ಇಡ್ದೇನೆ ತಿನ್ಬೋದು. ಮೆಣಸಿಕಾಯಿ ಖಾರ ರೆಡಿ ಆಗೈತಿ. ಹಿಂಡಿ ಕಲ್ಲಲ್ಲೇ ಯಾಕೆ ಕರಿಯೋದು ಅಂತಂದ್ರೆ ಸ್ಮೆಲ್ ಚೆನ್ನಾಗಿ ಬರ್ತೈತಿ. ಮಿಕ್ಸಿಗೆ ಹಾಕಿದ್ರೆ ಪೂರ್ತಿ ಸಣ್ಣ ಆಗ್ತೈತಿ, ಆದ್ರೆ ಇದರಷ್ಟು ಟೇಸ್ಟ್ ಅದರಲ್ಲಿ ಬರಲ್ಲ. ಈ ಮೆಣಸಿಕಾಯಿ ಕೆಂಪು ಖಾರ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.